ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೆ ಗೌರವ ಉಳಿತಾ ಇತ್ತು. ಅವರಿಂದ ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆ ಕೂಡ ಆಗಲಿಲ್ಲ. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸ್ಪಷ್ಟತೆ ಸಿಗಬೇಕು. ನಾವು ಮಾತ್ರ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ನಾನು ಮಾಧ್ಯಮಗಳ ಮೂಲಕ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ. ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸ್ಬೋದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ದರೆ. ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ತಾ ಇರೋದು ಸರಿಯಾದ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಸಮಕ್ಷಮದಲ್ಲೇ ಇವತ್ತೆಲ್ಲ ಒಂದು ತೀರ್ಮಾನ ಆಗಿರೋದು. ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವಿಚಾರಗಳು ಇನ್ನೂ ಸ್ಪಷ್ಟವಾಗದೇ ಇರುವಂಥ ಈ ಸಂದರ್ಭದಲ್ಲಿ ಜೊತೆಗೆ ಅವರು ರಾಜೀನಾಮೆ ಕೊಟ್ಟರೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಇವತ್ತೇನು ರೈತರ ಪರ ಸಮಸ್ಯೆಗಳಾಗಿರ್ಬೋದು, ನಾವಲ್ಲಿ ಜಲಾಶಯದ ಬಗ್ಗೆ ಆಗಿರ್ಬೋದು ಮತ್ತು ಬರದ ಬಗ್ಗೆ ಆಗಿರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕಂತೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನು ಅಂತಿಮವಾಗಿ ಇವತ್ತು ಫೈನಲ್ ಮಾಡಿದ್ದಾರೆ.